ಶಾಲೆ ಈ ಮೊದಲನೇ ವರ್ಷದಲ್ಲಿ ಒಳ್ಳೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಎಲ್ಲ ಹುಡುಗರು ಒಳ್ಳೆಯ ಒಂದು ದಾರಿ ತೋರಿಸ್ತಿದ್ದಾರೆ. ಇದು ಒಳ್ಳೆಯದಾಗಲಿ ಅಂತ. Actually felt very happy to attend this program. It is the first step for the children to Akshara Abhyasa. I like to thank for teachers and CEO. ತುಂಬ ಖುಷಿ ಆಗ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಬರೋಕ್ಕೆ ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಇದು ಇವ್ರ ಲೈಫಲ್ಲೇ ಒಂದು ಫಸ್ಟ್ ಸ್ಟೆಪ್ ಇರೋದ್ರಿಂದ ನಾವು ಅದರಲ್ಲಿ ಭಾಗವಹಿಸಿದ್ದು ನಮಗೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸ್ಕೂಲೆಲ್ಲ, ವಾತಾವರಣ ಎಲ್ಲ. ಈ ಥರ ಕಾರ್ಯಕ್ರಮಗಳು ಇನ್ನೂ ಮಾಡಬೇಕಂತ ನಮ್ಮ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಓನ ಮೊದಲನೇ ಅಕ್ಷರಕ್ಕೆ ಇವತ್ತು ನಾಂದಿ ಮಾಡಿದ್ದಾರೆ. ಆ ಒಂದು ಖುಷಿ ವಿಚಾರಕ್ಕೆ ಕರೆದಿದ್ರು, ಪೂಜೆ ಮಾಡಿದರು. ಈ ಪೂಜೆ ವಿಚಾರದಲ್ಲಿ ಅವನ ಹೆಜ್ಜೆ ಮುನ್ನಡಿಲಿ ಅಂಥೇಳಿ ಎಲ್ಲ ಮಕ್ಳಿಗೂ ಶುಭ ಕೊಡ್ತಾಯಿದ್ದೀನಿ. ಹಾಗೆ ನನ್ನ ಮಗನಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟ್ ಮಾಡ್ತಾಯಿದ್ದಾರೆ. ಬೇರೆ ಸ್ಕೂಲಲ್ಲಿ ಯಾವತ್ತೂ ನೋಡಲಿಲ್ಲ ನಾನು, ಬೇರೆ ಸ್ಕೂಲುಗಳಲ್ಲ. ಈ ಸ್ಕೂಲಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು, ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ತಯ್ಯತ್ತುಂದಾನೋ 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 ತಾನೋ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತೆ ಪಾತ್ರರೆಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ A time to welcome speech. A very warm welcome to our CEO Mr. Nanda Kumar sir, parents, and as we gather here to celebrate Akshara Abhyasa program. LKG and UKG students to say few words about Sharada Mata. Goddess Saraswati is the mother of wisdom and she is the goddess of music, arts and studies. She was a beautiful, pure white cloth. She sits on a big lotus flower. She holds a book in her hand. It means learning, studying is important. Thank you. ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೂ ನಮ್ಮ ಶಾಲೆಯ CEO ರಾದ ಶ್ರೀಯುತ ನಂದಕುಮಾರ್ ಸರ್ ರವರಿಂದ ಹಾಗೂ ನಮ್ಮ ಶಿಕ್ಷಕ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಈಗ ಅಕ್ಷರಾಭ್ಯಾಸದ ಪ್ರಾಮುಖ್ಯತೆ ಹಾಗೂ ಮಹತ್ವವನ್ನು ತಿಳಿಸಿಕೊಡಲು ಇಚ್ಛಿಸುತ್ತೇನೆ. ಅಕ್ಷರಾಭ್ಯಾಸ ಎಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಕ್ಕಳಿಗೆ ಒಂದು ಓದು ಬರಹ ಕಲಿಸುವ ಮುನ್ನ ಅದಕ್ಕೆ ಬುನಾದಿಯಾಗಿ ಹಾಗೂ ಔಪಚಾರಿಕವಾಗಿ ಪ್ರಾರಂಭಿಸುವ ಪೂರ್ವ ಸಿದ್ಧತಾ ಪ್ರಕ್ರಿಯೆ ಎಂದು
ಹೇಳಲಾಗಿದೆ. I'd like to call our CEO, Mr. Nanda Kumar sir, to say a few words about this program. ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ. ಮೊದಲನೇದಾಗಿ ಎಲ್ಲ ಇಲ್ಲಿ ಬಂದಿರುವಂಥ ಪೇರೆಂಟ್ಸ್ಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಶಾಲೆ ಈಗ ತಾನೇ ಪ್ರಾರಂಭವಾಗಿದೆ, ಒಂದು 15 ದಿವಸಗಳಿಂದ ಪ್ರಾರಂಭವಾಗಿದೆ. ನಿಮ್ಮ ಸಹಕಾರ ಹೆಚ್ಚು ಮುಖ್ಯ ಅಂತ ಕೇಳ್ಕೊಳ್ತಾ, ತಾಯಿ ಸರಸ್ವತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತೀರಿ. ಅವರ ಒಂದು ಆಶೀರ್ವಾದವನ್ನು ಪಡೆದು ನಾವು ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸ್ತೀವಿ. ನೀವು ಪೇರೆಂಟ್ಸ್ ಇಷ್ಟು ಜನ ಬಂದಿದ್ದೀರಾ, ನಿಮ್ಮ ಮಕ್ಕಳನ್ನ ಕೂಳ್ಸೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಹೌದಾ? ಯಾಕೆಂದರೆ ನೋಡಿರಿ, ಇಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ನಿಮ್ಮ ಮಕ್ಕಳನ್ನ ನೀವು 1 ಅವರ್ ಕೂಳಿಸೋದಕ್ಕೆ ಆಗಲ್ಲ ಅಂಥ ಟೀಚರ್ಸು 2 ಅವರ್ 3 ಅವರ್ ಕೂಳಿಸ್ಬೇಕು ಅಂದರೆ ಯೋಚನೆ ಮಾಡಿರಿ. ನಾವು ಯಾಕೆಂದರೆ ಚಿಕ್ಕ ಮಕ್ಕಳನ್ನ ಏನೂ ಬಯೋಕ್ಕಾಗಲ್ಲ. ಚಿಕ್ಕ ಮಕ್ಕಳನ್ನ ಬೈದಷ್ಟು ಏನು ಮಾಡ್ತಾರೆ, ಅವರೇ ಜಾಸ್ತಿ ಗಲಾಟೆ ಮಾಡ್ತಾರೆ. ಆದ್ದರಿಂದ ಕಾರ್ಯಕ್ರಮವನ್ನು ತಡವಾಗಿ ಬಂದಿರೋ ಪೇರೆಂಟ್ಸು ಇದ್ದಾರೆ, ಬೇಗ ಬಂದಿರೋ ಪೇರೆಂಟ್ಸು ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪೇರೆಂಟ್ಸು ಕೋಆಪ್ರೇಟು ಮುಖ್ಯ ಅಂತ ಕೇಳ್ಕೊಳ್ತಾ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಅಯಗ್ರೀವಮುಪಾಸ್ಮಯೇ. ಅಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣತೀರೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠೇ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಮಂಗಳಕರ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠಮಾಸೆ ಶುಕ್ಲಪಕ್ಷೆ ಚತುರ್ಥ್ಯ ಶುಭತಿಥೋ ವಾಸರಃ ವಾಸರಸ್ಥೋ ಬೃಹಸ್ಪತಿ ಗುರುವಾಸರ ಯುಕ್ತಾಯ ಪುಷ್ಯ ನಕ್ಷತ್ರ ಯುಕ್ತಾಯ ಶುಭಕರಣ ಏವಂ ಗುಣ ವಿಶೇಷಣ ವೀರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ನಾನಾ ಗೋತ್ರೋದ್ಭವಸ್ಯ ನಾನಾ ನಕ್ಷತ್ರಜಾತಸ್ಯ ಅಸ್ಮಿನ್ನೋ ಶ್ರೀ ಅಕ್ಷರಾಭ್ಯಾಸ ಪೂಜಾಂಗಭೂತಂ ಪ್ರಥಮೇನ ಓಂಕಾರಂ ಲಿಖಿತ್ವಾ. ಎಲ್ಲ ನೋಡಿ, ಓಂ ಅಂತ ಬರೆಸಬೇಕು. ನೋಡಿ, ಇಲ್ಲಿ ಬರೆದಿದ್ದಾರೆ, ಓಂ ಅಂತ ಬರೆಸಿ ಮಕ್ಕಳ ಕೈಯಲ್ಲಿ. ಓಂಕಾರ ಪ್ರಣವಂ ಲಿಖಿತ್ವಾ. ಪ್ರಣವ ಮಂತ್ರ, ಅದು ಓಂಕಾರ ಪ್ರಣವ ಮಂತ್ರ. ಎಲ್ಲರೂ ಮಕ್ಕಳ ಕೈಯಲ್ಲಿ ಚಿಕ್ಕದಾಗಿ ಓಂ ಅಂತ ಬರೆಸಿ, ಅದರ ಪಕ್ಕದಲ್ಲಿ ಶ್ರೀಂ ಅಂತ ಬರೆಸಿ. ಎಲ್ಲ ಮಕ್ಕಳ ಕೈಯಲ್ಲಿ ಹೇಳಿಸ್ಕೊಡಿ. ಎಲ್ಲ ಮಕ್ಕಳೆಲ್ಲ ಹೇಳಬೇಕು, ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ. ತಿದ್ದಿಸಿ, ಅವ್ರ ಕೈಯಲ್ಲಿ ತಿದ್ದಿಸಿ, ಮಕ್ಕಳ ಕೈಯಲ್ಲಿ ಬರೆಸಿ. ಹಿರಿಯರು ಹೇಳ್ತಾರೆ, ಅಕ್ಷರ ಇಲ್ಲದೆ ಇದ್ದರೆ ನಾವು ಬದುಕೀನು ಶವದ ರೀತಿ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ದುಡ್ಡು ಕಾಸು ನಾವು ಕೊಡೋಕ್ಕಾಗದೇ ಇದ್ದರೂ, ಆಸ್ತಿ ಅಂತಸ್ತು ಕೊಡೋಕ್ಕಾಗದೇ ಇದ್ದರೂ, ಒಳ್ಳೆಯ ವಿದ್ಯೆಯನ್ನು, ಒಳ್ಳೆಯ ಜ್ಞಾನವನ್ನು, ಸಂಸ್ಕೃತಿಯನ್ನು ನಾವು ಮಕ್ಕಳಿಗೆ ಪೋಷಕರು ನಮ್ಮ ಶಕ್ತಿಯಾನುಸಾರ ಕೊಟ್ಟರೆ ಅದೇ ಅವರಿಗೆ ದೊಡ್ಡ ಆಸ್ತಿ. ಯಾವ ಒಂದು ಕಳ್ಳನೂ ನಮ್ಮ ಹತ್ರ ಕದೀಲಿಕ್ಕೆ ಆಗದಂಥ ಆಸ್ತಿ ಅಂದರೆ ವಿದ್ಯೆ. ವಿದ್ಯೆ ಇದ್ದವನು ಎಲ್ಲಾದರೂ ಗೆಲ್ತಾನೆ. ಅಂತಹ ವಿದ್ಯೆಯ ಅಧಿದೇವತೆ ಸರಸ್ವತಿಯ ಮುಂದೆ ನಾವಿವತ್ತು ನಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ. ಅದು ಏನು, ಪುಷ್ಯ ನಕ್ಷತ್ರ, ಗುರು ಪುಷ್ಯಾಮೃತ ಯೋಗ. ಆ ಒಂದು ಯೋಗ ಯಾರಿಗೂ ಸಿಕ್ಕಲ್ಲ. ಅಂತಹ ಒಂದು ಯೋಗ ನಮಗೆ ಇವತ್ತು ಪ್ರಾಪ್ತಿಯಾಗಿದೆ. ಯಾಕೆ ಅಂದರೆ ಆ ಪುಷ್ಯ ನಕ್ಷತ್ರ ಗುರುವಿನ ನಕ್ಷತ್ರ.
ಆ ಎರಡೂ ಒಂದೇ ದಿವಸ ಬರಬೇಕು ಅಂದರೆ ಗುರುವಾರ ಬಂದರೆ ನಾವು ವಿದ್ಯೆ ಪ್ರಾರಂಭ ಮಾಡ್ಬೋದು, ಗೃಹ ಪ್ರಾರಂಭ ಮಾಡ್ಬೋದು, ವಿವಾಹವನ್ನು ಮಾಡ್ಬೋದು, ಇಲ್ಲ ಯಾವುದಾನ ಒಂದು ಆಸ್ತಿನೋ ಜಮೀನೋ ಏನಾನ ತಗೋಬೋದು, ಇಲ್ಲ ಬೆಳ್ಳಿ ಬಂಗಾರ ಏನೇ ತಗೊಂಡ್ರು ಪುಷ್ಯ ನಕ್ಷತ್ರ. ಶಾರದ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಪರಮ ಪುನೀತೆ ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಧ್ರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಾ ಸರಸ್ ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಎಲ್ಲ ಪೋಷಕರು ಮಕ್ಕಳನ್ನು ಕರ್ಕೊಂಬಂದಿದ್ರು ಮತ್ತು ಅವ್ರಿಗೆಲ್ಲನೂ ನಾನು ಮೊದಲನೇದಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾವು ಶಾಲೆ ಸ್ಟಾರ್ಟ್ ಮಾಡಿ ಈಗ ಒಂದು 15 ದಿವಸ ಆಗಿದೆ. 15 ದಿವಸ ಆಗಿರೋದ್ರಿಂದ ಶಾಲೆಯಲ್ಲಿ ಏನಂದರೆ ಒಂದು ಪೋಷಕರ ಒಂದು ಪಾತ್ರ ಭಾಳ ಮುಖ್ಯವಾಗಿರ್ತೈತೆ. ಯಾಕಂದರೆ ಪೋಷಕರಲ್ಲಿ ಆತಂಕ ಏನಂದರೆ ಹೊಸ ಶಾಲೆ ಹೇಗೆ ಮಾಡ್ತಾರೋ ಯಾವ ರೀತಿ ಮಾಡ್ತಾರೋ ಅನ್ನೋ ಒಂದು ಅವರಲ್ಲಿ ಮನೋಭಾವ ಕಾಡ್ತಾ ಇರ್ತೈತೆ. ಪೋಷಕರಿಗೆ ಮೊದಲನೇ ಬಾರಿಗೆ ನಾನು ತಿಳಿಸೋದೇನೆಂದರೆ ನಮ್ಮ ಶಾಲೆಯಲ್ಲಿರುವಂಥ ಟೀಚರ್ಸು ಅಥವಾ ಶಿಕ್ಷಕರು ಇವರೆಲ್ಲನೂ ಯಾಕೆಂದರೆ ಟ್ರೈನಿಂಗ್ ಆಗಿರೋ ಟೀಚರ್ಸು ಮತ್ತು ಕ್ವಾಲಿಫೈಡ್ ಟೀಚರ್ಸ್ ಆಗಿರ್ತಾರೆ. ನೀವು ಆತಂಕ ಪಡೋ ಒಂದು ವಿಷಯ ಯಾವುದೂ ಇಲ್ಲ. ನಮ್ಮ ಕಿಡ್ಜಿ ಶಾಲೆಯಲ್ಲಿ ಏನು ನೀವು ಕಳಿಸ್ತಾ ಇದ್ದೀರಾ ಮಕ್ಕಳನ್ನು, ಅವ್ರಿಗೆ ಉತ್ತಮ ಒಂದು ನಾಗರಿಕತೆ ಮತ್ತು ಅವ್ರನ್ನ ಉತ್ತಮ ಪ್ರಜೆಗಳು ಉತ್ತಮ ವಿದ್ಯಾವಂತರನ್ನಾಗಿ ಈ ಒಂದು ಅಕ್ಷರದ ಕಾರ್ಯಕ್ರಮ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಆ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ನಾವು ಮಾಡಿ ಶಾಲೆಯಿಂದ ನಾವು ಅವ್ರನ್ನ ಕಳಿಸ್ತೀರಿ ಅಂತ ಹೇಳ್ಕೊಳ್ತಾ ಇರ್ತೀನಿ. ಅದೇ ರೀತಿಯಾಗಿ ಕಿಡ್ಜಿ ಬಗ್ಗೆ ಹೇಳಬೇಕಾದ್ರೆ ಏನಂದರೆ ಈಗ 750 ಸಿಟಿಯಲ್ಲಿದೆ ಕಿಡ್ಜಿ ಬ್ರಾಂಚ್ಗಳು ಮತ್ತು 2500 ಬ್ರಾಂಚ್ಗಳನ್ನು ಹೊಂದಿರುತ್ತೆ. ಪೋಷಕರು 2 ರಿಂದ 5 ವರ್ಷದ ಮಕ್ಕಳನ್ನು ಈಗಾಗಲೇ ಶಾಲೆಗೆ ಸೇರಿಸ್ತಾ ಇದ್ದೀರಾ, ಕೆಲವರು ಸೇರಿಸಿದ್ದಾರೆ. ಇನ್ನು ಮಕ್ಕಳನ್ನೇನಂದ್ರೆ ನೀವು ಅಂದ್ಕೊಂಡಿರ್ಬೋದು ಮಕ್ಕಳು 3 ವರ್ಷ ಆಗಲಿ ಅವ್ರಿಗೆ 4 ವರ್ಷ ಆಗಲಿ ಅನ್ನೋದಕ್ಕಿಂತ ಮಕ್ಕಳನ್ನ ಆದಷ್ಟು ಬೇಗ ಈ ಜೂನ್ ಜುಲೈ ಒಳಗಡೆ ನೀವು ಮಕ್ಕಳನ್ನು ಶಾಲೆಗೆ ಸೇರಿಸಿ. ಯಾಕೆಂದರೆ ಅವರೊಂದು ಕಲಿಯೋದನ್ನು ನೋಡೋದನ್ನೇ ಚೆಂದ, ಒಂದು ಸಂತೋಷ ಆಗುತ್ತೆ. ಮಕ್ಕಳಲ್ಲಿ ಏನಂದರೆ ನಾವು ವಿದ್ಯಾಭ್ಯಾಸ ನೋಡಬೇಕು ಅಂದರೆ ಚಿಕ್ಕ ಮಕ್ಕಳಲ್ಲಿಂದ ವಿದ್ಯಾಭ್ಯಾಸ ನೋಡಿದೆ ಅವರು ಆಡೋ ಕಲಿಯೋದನ್ನು ನೋಡೋದೇನೆಂದರೆ ಎಷ್ಟೋ ಸಂತೋಷ ಆಗುತ್ತೆ. ಪೇರೆಂಟ್ಸಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಪೋಷಕರಲ್ಲಿ ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನ ಜೂನ್ ತಿಂಗಳೊಳಗಡೆ ಶಾಲೆಗೆ ಸೇರಿಸಿ ಅವರ ಒಂದು ಕಲಿಕೆಗೆ ನೀವು ಪ್ರೋತ್ಸಾಹಿಸಿ ಮತ್ತು ಅವರ ಕಲಿಕೆಗಳನ್ನು ನೋಡೋದಕ್ಕೇ ತುಂಬ ಸಂತೋಷವಾಗುತ್ತೆ ಅಂತ ಈಗಾಗಲೇ ನಮಗೆ ಪೋಷಕರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಪೋಷಕರ ಒತ್ತಾಯದಿಂದ ನಾವು ಈ ದಿವಸ ಇನ್ನೂ ಒಂದು ಜುಲೈವರೆಗೂ ಅಡ್ಮಿಷನ್ಸು ಅಂದರೆ ಮಕ್ಕಳನ್ನು ಸೇರಿಸ್ಕೊಳ್ಳೋಕ್ಕೋ ಒಂದು ಕಾರ್ಯಕ್ರಮವನ್ನು ಸಹ ನಾವು ಮುಂದೂಡಿದ್ದೀರಿ. ಅದಕ್ಕೆ ದಯವಿಟ್ಟು ಪೋಷಕರೆಲ್ಲನೂ ಇನ್ನೂ ಜುಲೈವರೆಗೂ ನಿಮ್ಮ ಮಕ್ಕಳು ಶಾಲೆಗೆ ಸೇರಿಸಲು ಅವಕಾಶ ಇರುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇರ್ಸಕ್ಕೆ ಹೋಗಬೇಡ್ರಿ. 3 ವರ್ಷ 4 ವರ್ಷ ಅಂದ್ಕೊಂಡು ಮಕ್ಕಳನ್ನು ಆದಷ್ಟು ಬೇಗ ಶಾಲೆಗೆ ಸೇರಿಸಿ ಅವರ ಒಂದು ಅಕ್ಷರನ ಕಲಿಯೋದಕ್ಕೆ ಪ್ರೋತ್ಸಾಹ ಮಾಡಿಕೊಡಿ ಅಂತ ಹೇಳ್ತಾ ನಾವು ಇನ್ನೂ ಜುಲೈ ತಿಂಗಳವರೆಗೂ ನಮ್ಮ ಒಂದು ಅಡ್ಮಿಷನ್ನ ಮುಂದುವರಿಸ್ತಾ ಇದ್ದೀರಿ. ಪೋಷಕರ ಒತ್ತಾಯ ಮೇರೆಗೆ ಮುಂದುವರಿಸ್ತಾ ಇದ್ದೀರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. Good afternoon, Mandal. Today in our Kids School, we had organized Aksharabhyasa program. The event went very traditionally. All the parents' cooperation was full-fledged and made successfully. Thank you. Good afternoon, everyone. When I stepped into this organization, Kidsy, I felt it's like an emotional and a sacred traditional root built over here. So today the event Akshara Abhyasa program held and was very well organized by our CEO and by the parents' cooperations and by the staff members. It made very successfully. So I felt very happy to be a part of this organization
and I'm glad to work over here as a teacher. Thank you.